ಸ್ನೇಹಿತರೆ, ಇವತ್ತು ಉಡುಪಿ ತಾಲೂಕು ಕೆರ್ತಡಿ ಹತ್ರ 25 ವರ್ಷದ ಆಕಸ್ಮಿಕವಾಗಿ ಬಂಡೆ ಹತ್ರ ಕಾಲ್ಜಾರಿ ಮೃತಪಟ್ಟಿದ್ದಾರೆ. ಈ ಬಾರಿ ಉಡುಪಿ ಜಿಲ್ಲೆಯಲ್ಲಿ ತುಂಬ ಮಕ್ಕಳು ಈ ಮೋಜು ಮಸ್ತಿಗಾಗಿ ಹೋಗಿ ಪ್ರಾಣ ಕಳೆದುಕೊಂಡಿದ್ದು ನಾವು ಕಂಡು ನೋಡಿದ್ದೇವೆ, ಕೇಳಿದ್ದೇವೆ. ಒಂದು ನೀರ ಹತ್ರ ಹೋಗುವಾಗೆಲ್ಲ ತುಂಬ ಜಾಗೃತೆ ಇದ್ದೀರಿ. ಎಲ್ಲ ವಿಡಿಯೋಸ್ ನಾವು ಹೇಳ್ತಾ ಇರ್ತೀವಿ. ಆದಷ್ಟು ಈಗ ನಮ್ಮ ಒಂದು ಈ ಬೇಸಿಗೆ ರಜೆಯಲ್ಲಿ ನೀರಂತ ಹೋಗಿ ಮೋಜು ಮಸ್ತಿಗೆ ಅಂತ ಯಾರು ಹೋಗಬೇಡಿ. ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದು ನಮ್ಮ ಇದ್ದ ಜೀವವನ್ನು ಬದುಕಿಸ್ಕೊಳ್ಳಿ ಅಂತ ಎಲ್ರಿಗೂ ಹೇಳ್ತೀನಿ. ಯಾಕೆಂದರೆ ಒಂದ್ಸಲ ಹೋದ ಜೀವ ಮತ್ತೊಂದು ಸಲ ಬರೋಲ್ಲ. ಕೆರ್ತಡಿಯಲ್ಲಿ ಬಂಡೆ ಕಲ್ಕೊರೆಯಲ್ಲಿ ಒಬ್ಬರು ಆಕಸ್ಮಿಕವಾಗಿ ಕಾಲ್ಜಾರಿ ನೀರು ಬಿದ್ದು ಮೃತಪಟ್ಟಿದ್ದಾರೆ. ಅವ್ರ ದೇಹ ಹುಡುಕಾಟಕ್ಕೆ ಈಗಾಗಲೇ ಹೋಗ್ತಾ ಇದ್ದೇವೆ. ನಮ್ಮ ಕುಂದಾಪುರ ಹತ್ತಿರ ಕೆರ್ತಡಿ ಹತ್ರ. ಏನು ಹೆಸರು ಒಂದು ಸರ್? ನೋಡಿ, 25 ವರ್ಷದ ಹುಡುಗ ಅಲ್ಲ, 25 ವರ್ಷ ಅಲ್ಲ, 26 ವರ್ಷದ ಹುಡುಗ ಮನೋಹರ ನೋಡಿ ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟಿದ್ದಾರೆ. ಇಲ್ಲಿ ದೇಹ ಹುಡುಕಾಟಕ್ಕೆ ಈಗ ಸ್ಥಳೀಯರು ನಮ್ಮ ಟಿವಿಗೆ ಬಂದಿದೆ. ಫುಲ್ಲು ಇದು ಬಿಡಬೇಡಿ, ಅಷ್ಟು ಅಲ್ಲಿ ಇರುತ್ತೆ. ಯಾರು ಬರ್ತೀರಾ?
ಸ್ಲೋ. ಬರ್ತೀನಿ ಶರಣ. ನಾವು ಈ ಸ್ಟೆಪ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗೋದಿಲ್ಲ, ಕಣ್ಣಿಗೆ ಕಾಣಿಸ್ತಿದೆ. ಸಚರಿ ಯಾವುದು ಅಲ್ಲ, ನಾವು 10 ನಿಮಿಷ ಕಾಲು ಗಂಟೆ ನಾವು ನಮ್ಮೂರಿಗೆ ಪಾಸ್ ಆಗ್ತೀವಿ. ಈಗ ಮತ್ತೆ ಪೊಲೀಸ್ ಹೊಸ ಕಡೆ ಫೋನ್ ಮಾಡ್ತಾರೆ. ಅದೆಲ್ಲ ಅಡ್ಡಿಲ್ಲ, ತೊಂದರೆ ಇಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ ಅಂತ. ಸ್ನೇಹಿತರೆ, ಇವತ್ತು ಕುಂದಾಪುರ ತಾಲೂಕಲ್ಲ, ಅಲ್ಲ ಉಡುಪಿ ತಾಲೂಕು ಬ್ರಹ್ಮವರ. ಹಾಗೆ ಎಡತಡಿ ಹತ್ರ ಒಬ್ಬರು ಹುಡುಗ, 25 ವರ್ಷದ ಹುಡುಗ, ಆಕಸ್ಮಿಕವಾಗಿ ಬಂಡೆ ಹತ್ರ ಕಾಲು ಜಾರಿ ಮೃತಪಟ್ಟಿದ್ದಾರೆ. ಅವರ ದೇಹ ಸಿಗೋದು ತುಂಬ ದುಃಖದಲ್ಲಿದ್ದು ಮನೆಯವರು. ನಾನು ಇಷ್ಟೇ ಹೇಳಬಲ್ಲೆ, ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡಲಿ. ಹಾಗೆ ಇಂಥ ಒಂದು ನೀರ ಹತ್ರ ಹೋಗುವಾಗೆಲ್ಲ ತುಂಬ ಜಾಗೃತೆ ಇದ್ದೀರಿ. ಎಲ್ಲ ವಿಡಿಯೋದಲ್ಲಿ ಸಹ ನಾವು ಹೇಳ್ತಾ ಇರ್ತೀವಿ. ಆದಷ್ಟು ಈಗ ನಮ್ಮ ಒಂದು ಈ ಬೇಸಿಗೆ ರಜೆಯಲ್ಲಿ ನೀರಂತ ಹೋಗಿ ಮೋಜು ಮಸ್ತಿಗಂತ ಯಾರು ಹೋಗಬೇಡಿ. ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದು ನಮ್ಮ ಇದ್ದ ಜೀವವನ್ನು ಬದುಕಿಸ್ಕೊಳ್ಳಿ ಅಂತ ಎಲ್ರಿಗೂ ಹೇಳ್ತೀನಿ. ಯಾಕೆಂದರೆ ಒಂದ್ಸಲ ಹೋದ ಜೀವ ಮತ್ತೊಂದು ಸಲ ಬರೋಲ್ಲ. ಆದಷ್ಟು ಎಲ್ಲರೂ ಸಹ, ಯಾಕೆಂದರೆ ಒಂದ್ಸಲ ಕುಟುಂಬದವರು ಒಂದು ಹುಡುಗ ನೀರಲ್ಲಿ ಕಣ್ಮರೆ ಆದರೆ ಕುಟುಂಬದವರು ತುಂಬ ದುಃಖದಲ್ಲಿರ್ತಾರೆ. ಅದರಿಂದ ಎಲ್ಲ ಸುರಕ್ಷಿತವಾಗಿದೆ ಅಂತ ಎಲ್ರಿಗೂ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ. ಈಶ್ವರ್ ಮಲಿಕ್ ಅವರು ಹೇಳಿದ ಹಾಗೆ ಈ ಬಾರಿ ಉಡುಪಿ ಜಿಲ್ಲೆಯಲ್ಲಿ ತುಂಬ ಮಕ್ಕಳು ಈ ಮೋಜು ಮಸ್ತಿಗಾಗಿ ಹೋಗಿ ಪ್ರಾಣ ಕಳೆದುಕೊಂಡಿದ್ದು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಮತ್ತು ಟಿ ವಿಯಲ್ಲಿ, ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಹಲವಾರು ಜನ ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ. ಆದರೂ ಕೂಡ ತನ್ನ ಈ ಕುಡಿಯುವ ಗಮ್ಮತ್ತಿಗಾಗಿ ಶೆಕೆ ಅಂತ ಹೋಗಿ ತನ್ನ ಪ್ರಾಣವನ್ನು ಕಳ್ಕೊಂಡು ಈ ರೀತಿ ಮನೆಯವರಿಗೆ ತೊಂದರೆ ಕೊಡುವುದು ಅದು ಅತಿ ಆಘಾತಕಾರಿ ವಿಚಾರವಾಗಿರುತ್ತೆ. ಉಡುಪಿ ಜಿಲ್ಲೆಯಲ್ಲಿ ಯಾರೂ ಕೂಡ ಈ ರೀತಿಯಲ್ಲಿ ಮೋಜು ಮಸ್ತಿಗೆ ಹೋಗಬೇಡಿ. ಇನ್ನಾದರೂ ಇವತ್ತಿನ ಪರಿಸ್ಥಿತಿ ಯಾರು ಕಂಡಾದರೂ ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.